ಅಂತಿಮ ಹೋರಾಟದ ಮುಂದಿನ ರೂಪುರೇಷೆಗಳೇನಂತಂದ್ರೆ, ಒಂದು ವೇಳೆ ನಾವು ಕೇಳ್ತಾ ಇರುವಂತ ಒಂದು ಬೇಡಿಕೆ ಈಡೇರಿಸಿದಲ್ಲಿ 15 ದಿನದ ಸಮಯ ನಾವು ಚೀಫ್ ಜಸ್ಟಿಸ್ ಕೋರ್ಟ್, DKC ಕೋರ್ಟ್ ಹಾಗೂ ಶ್ರೀಶಾನಂದ ಕೋರ್ಟ್ ಬಾಯ್ಕಾಟ್ ಮಾಡ್ತೀವಿ. ಇದು ನಿರ್ಣಯ. 15 ದಿನದಲ್ಲಿ ನಮ್ಮ ಬೇಡಿಕೆ 15 ದಿನದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಸ್ನೇಹಿತರೆ, ಬಹಳ ದುರದೃಷ್ಟಕರವಾದದ್ದು ಮುಖ್ಯ ನ್ಯಾಯಾಧೀಶರು ಈ ರೀತಿ ವರ್ತನೆ ಮಾಡಿರುವುದು ಬಹಳ ದುರದೃಷ್ಟಕರ. ಇದು ನಾನು ಒಂದು ಸ್ಟ್ರೈಕ್ ಮಾಡಿದ್ವಿ. ಒಬ್ಬ ಚೀಫ್ ಜಸ್ಟಿಸು ಬಹಳವಾಗಿ ನಮ್ಮನ್ನು ಕಠೋರವಾಗಿ ತೀರ್ಪು ಮಾಡ್ತಾ ಇದ್ದ. ನಾನು ಇಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ದು ಚೇಂಬರ್, ಅವ್ರು ಕೋರ್ಟ್ ಮುಂದೆನೆ ಮಾಡಿದೆ, ಕೋರ್ಟ್ ಮುಂದೆನೆ. ಆಗ ಚೀಫ್ ಜಸ್ಟಿಸು ಪೊಲೀಸನ್ನ ಹಾಕಿದ್ರು, ನೀವು ಇಲ್ಲಿ ಸ್ಟ್ರೈಕ್ ಮಾಡಬಾರ್ದು, ಇಲ್ಲಿ ಕೂರ್ಬಾರ್ದು ಅಂತಂದು. ನಾನು ಹೇಳಿದೆ, ನೀವು ನಮ್ಮನ್ನು ಅರೆಸ್ಟ್ ಮಾಡಿ, ನಾವು ಚೀಫ್ ಜಸ್ಟಿಸ್ ಚೇಂಬರ್ ಕೋರ್ಟ್ ಮುಂದೆನೇ ಕೂತ್ಕೊಂಡ್ವಿ. ಆಮೇಲೆ ಕೂತು ಚೀಫ್ ಜಸ್ಟಿಸ್ ಬಂದ, ಯಾರು ಒಳಗೆ ಹೋಗಬಾರ್ದು ಅಂತ ಹೇಳಿದ್ರು. ಕೆಲವರು ಒಳಕ್ಕೆ ಅರ್ಜೆಂಟು, ನೋ ಅರ್ಜೆಂಟ್, ಏನಿದ್ರು ಅರ್ಜೆಂಟ್ ಮಾಡೋಂಗಿಲ್ಲ, ಏನು ಬೇಕಾದರೂ ಮಾಡಲಿ, ಹೋಗಬಾರ್ದು ಅಂತ ಹೇಳಿದ್ವಿ. ಆಮೇಲೆ ಕೆಲವು ಸೀನಿಯರ್ಸ್ ಹೋಗಬೇಕು ಅಂತ ನಾನು ಹೇಳಿದೆ, ದಯವಿಟ್ಟು ಒಬ್ಬರು ಅವಕಾಶ ಮಾಡಬಾರ್ದು, ಹೋಗಬಾರ್ದು ಒಳಕ್ಕೆ ಅಂತೇಳಿ 10 ನಿಮಿಷ ಕೂತು ಚೀಫ್ ಜಸ್ಟಿಸ್ ಒಬ್ಬನು ಕೊಟ್ಟೋದ. ಆ ರೀತಿ ಇರಬೇಕು ನಾವು. ಈಗ ನಾನು ವಿವೇಕ್ ಹೇಳ್ತಾ ಇದ್ದೆ, ನಾವು ನ್ಯಾಯಾಂಗದ ಮೇಲೆ ಹೋರಾಟ ಮಾಡಿದ್ವಿ, ಸರ್ಕಾರದ ಮೇಲೆ ಹೋರಾಟ ಮಾಡಿದ್ವಿ, ವಿಧಾನಸೌಧದಲ್ಲಿ ಒಳಗೆ ಹೋಗಬಾರ್ದು ಅಂತ ಮಾಡಿದ್ವಿ. ಇಲ್ಲಿ ಲಾಯರ್ಸ್ ಕೂತಿದ್ವಿ, 50 ಜನ ಲಾಯರ್ ಕೂತಿದ್ವಿ. ಆವಾಗ ಪ್ರಕಾಶ್ ಅವರು ಹೋಮ್ ಮಿನಿಸ್ಟರ್, ಅವರೇ ಬಂದು ದಯವಿಟ್ಟು ಬನ್ನಿ, ನೀವು ಒಳಗೆ ಬರೋದಕ್ಕೆ ಅವಕಾಶ ಇದೆ, ಯಾವಾಗಲೂ ಬನ್ನಿ ಅಂತ ಹೇಳಿದರು. ಆ ರೀತಿ ಹೋರಾಟ ಮಾಡಬೇಕು. ಇದು ಎಲ್ಲ ಇಲ್ಲೆಲ್ಲ ಚೀಫ್ ಜಸ್ಟಿಸ್ ಚೇಂಬರ್ಸ್ ಮಾಡಿ ಅವನು ಓಡಾಡಿ ಹೋಗ್ಬೇಕು. ಅವರು ಎದ್ದೇಳಬೇಕಿಂತ ಚೀಫ್ ಜಸ್ಟಿಸ್ ಇರಬಾರ್ದು. ಎಂತೆಂಥ ಚೀಫ್ ಜಸ್ಟಿಸ್ ನಾನು ನೋಡಿದ್ದೀನಿ. 10 ವರ್ಷ ರಾಯರು ಎಲ್ಲ ಚೀಫ್ ಜಸ್ಟಿಸ್ ಒಳ್ಳೆಯವರು ಇದ್ರು ಗಲಾಟೆ ಮಾಡೋದ್ರೆ ನಾವು ಅವರು ಗಲಾಟೆ ಮಾಡೋಂತ ಒಳ್ಳೆಯವರು ಇದ್ದರು. ಆದರೆ ಕೆಲವರು ಬೇಕಂತಾನೆ ನಮಗೆ ಕಟ್ಟಿದ್ರು. ಒಬ್ಬ ಪ್ರೇಮ್ ಜೈನ್ ಅಂತ ತಮ್ಗೆ ಗೊತ್ತಿಲ್ಲ, ಹುಡುಗರು ಕೋರ್ಟಲ್ಲಿ ಯಾರು ಮಾತಾಡ್ಕೊಂಡು. ಒಂದೇ ಒಂದು ಹೇಳ್ತೀನಿ ಇನ್ಸ್ಟೆನ್ಸ್. ನಾನು ಹೋಗಿ ಕೂಡಿದೆ, ಏನು ಅಂತಂದ್ರೆ ಪಕ್ಕದಲ್ಲಿ ಎಲ್ಲರಿಗೆ ಹೇಳಿದೆ, ಏನು ಸಮಾಚಾರ ಅಂತ. ಮಾತಾಡಬೇಡ. ಅರೆ ಏನು ಇದು, ಏನು ಸ್ಕೂಲ್ ಮಕ್ಕಳ ಎಲ್ಲ ನೋಡ್ದ ಚೀಫ್ ಜಸ್ಟಿಸು ನೋಡ್ದ ನಾನು. ಏನ್ರಿ ಅಡ್ಜಸ್ಟ್ಮೆಂಟ್ ಕೇಳೋದಕ್ಕೂ ಆಗಲ್ಲ, ಮಾತಾಡಬಾರ್ದು. ಪಕ್ಕದಲ್ಲಿ ಒಬ್ಬರು ಒಪ್ಪಲಿಲ್ಲ, ಯಾರು ಮಾತಾಡ್ತಾರೆ. ನಾನು ಸುಮ್ಮನೆ ಇದ್ದೆ. ಚೀಫ್ ಜಸ್ಟಿಸು ಬೆಂಚ್ ಕಾರ್ ಕೇಳಿ ಅವ್ರನ್ನ ಚೇಂಬರ್ಸ್ ಬಾ ಅಂತೇಳಿ ಮಧ್ಯಾಹ್ನ 1 ಗಂಟೆ ನನ್ನ ಬಾ ಅಂತಂದು ಒಳಗೆ ಹೋದೆ. ಮಿಸ್ಟರ್ ರೆಡ್ಡಿ, ನಾನು ಆವಾಗ ಪ್ರೆಸಿಡೆಂಟ್ ಅಲ್ಲ, ಮಿಸ್ಟರ್ ರೆಡ್ಡಿ, ಐ ಹ್ಯಾವ್ ಡಿಸಿಪ್ಲಿನ್, ಆಲ್ವೇಸ್ ವೆಲ್ಕಮ್. ಕೋರ್ಟಲ್ಲಿ ಡಿಸಿಪ್ಲಿನ್ ಇದೆ, ಆದರೆ ಯು ಕಾಂಟ್ ಟಾಕ್ ಟು ಈಚ್ ಅದರ್. ವಾಟ್ ಈಸ್ ದಿಸ್? ಆರ್ ವಿ ಸ್ಕೂಲ್ ಚಿಲ್ಡ್ರನ್? ದಿಸ್ ಈಸ್ ನಾಟ್ ದಿ ವೇ ಹೌ ಟು ಟ್ರೀಟ್. ಯು ಟ್ರೀಟ್ ಇಟ್ ಪ್ರಾಪರ್ಲಿ. ಆಮೇಲೆ ಅವನು ಬಿಟ್ಬಿಟ್ಟು ಆಮೇಲೆ ಏನೋ ಮಾತಾಡ್ಕೊಂಡು ಅಂತ ಡೆಲ್ಲಿಯಲ್ಲಿ ಸಿಕ್ಕಿದ
ರಿಟೈರ್ ಆದಮೇಲೆ ಡೆಲ್ಲಿಯಲ್ಲಿ ಸಿಕ್ಕಿದ, ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮಿಸ್ಟರ್ ರೆಡ್ಡಿ, ಯು ಆರ್ ಓನ್ಲಿ ಮ್ಯಾನ್ ಹೂ ಫಾಟ್ ಅಗೇನ್ಸ್ಟ್ ಮೀ, ಬಟ್ ಎವು ಇಟ್ ಈಸ್ ದಟ್ ಈಸ್ ಅವರ್ ಯು ಆರ್ ಡೂಯಿಂಗ್. ಸರ್ಕಾರದ ಮೇಲೆ ಹೋರಾಟ ಮಾಡಿದ್ದೀವಿ, ನ್ಯಾಯಾಂಗದ ಮೇಲೆ ಹೋರಾಟ ಮಾಡಿದ್ದೀವಿ. ಎಲ್ಲಿ ಮಾಡಿದ್ದೀವಿ? ಮಾಡಿರೋದು ಭಾಳ ಮುಖ್ಯವಾದದ್ದು. ನಮಗೆಲ್ರಿಗೂ ನಾವು ಹೇಳ್ತಾ ಇದ್ದೀನಿ, ಚೀಫ್ ಜಸ್ಟಿಸ್ ಕೋರ್ಟ್ ಮುಂದೆ ಮಾಡಿಬೇಕಾದ್ರೆ ನಾನು ರೆಡಿ ಇರ್ತೀನಿ. ನಾನೇ ಈಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಂದು ಸರ್, ಈಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಪ್ರೇರಣೆ ಆಗಿರೋದ್ರಿಂದ ಇವತ್ತು ನಾವು ವಕೀಲರ ಸಂಘದಿಂದ ಈ ಒಂದು ಸಂಘಟನೆ ಮಾಡ್ತಾ ಇರೋದು. ಇವತ್ತು ಧರಣಿ ಅಂತ ಮಾಡಬೇಕಾಗಿರೋ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಮೊನ್ನೆ ಒಂದು ಕೋರ್ಟಲ್ಲಿ ವಕೀಲರಿಗೆ ಹಲ್ಕ ಅಂತ ಹೇಳ್ಬಿಟ್ಟು ಅಂತ ಹಲ್ಕ ಕೆಲಸ ಮಾಡಿದ್ರು ಅಂತ ಹೇಳಿದ್ರು. ಆ ಒಂದು ವರ್ಡ್ ಮಾಡಿ ಅದನ್ನ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಆದರೆ ಯೂತ್ ಮತ್ತೆ ಪುನಃ ನಡೀತಾ ಇದೆ. ಇದು ಯಾತಕ್ಕಾಗಿ ನನಗೆ ಗೊತ್ತಾಗ್ತಿಲ್ಲ. ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಟೋಟಲ್ ಕಂಟ್ರೋಲ್ ಇಲ್ಲ. ಈಗಿಂದಲ್ಲ, ನಾನೊಂದು 5-6 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ. ಅದು ರೀತಿಯಲ್ಲಿ ನಾವು ಹೇಳ್ತಿರೋದು ನಿಜ. ಆ ಸಿವಿಲ್ ಕೋರ್ಟ್ಗಳಲ್ಲಿ ಜಡ್ಜ್ಗಳ ರಜೆ ಹಾಕಿದ್ದಾರೆ. ರಜೆ ಅವರು ಟ್ರೈನಿಂಗು ಇಲ್ಲದಿದ್ದರೆ ರಜೆ ಹಾಕಿದ್ದಾರೆ, ಅಥವಾ ಬೇರೆ ವಿಚಾರಗಳಲ್ಲಿ ಇಂಟ್ರೀಮ್ ಆರ್ಡರ್ಗಳನ್ನು ಅಥವಾ ಆರ್ಡರ್ ಆಗಿರೋದು ಅಥವಾ ಇಂಟ್ರೀಮ್ ಆರ್ಡರ್ ಆಗೋದು ಪರಿಸ್ಥಿತಿ ಏನಾಗ್ತದೆ ಅಪಾಯಿಂಟ್ ಮಾಡ್ಬೋದಲ್ಲ. ಅದು ಹೈಕೋರ್ಟ್ಗೆ ಎಕ್ಸ್ಕ್ಲೂಸಿವ್ ಪವರ್ಸ್ ಇದೆ. ಏನು ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಯಾತಕ್ಕೆ ಮಾಡ್ತಾ ಇಲ್ಲ ಅಂದರೆ they should control over the administration, both the running of the institution as well as the appointment of judges. ಅದು ಎಲ್ಲಿವರೆಗೆ ಮಾಡೋದಿಲ್ಲ ಅಲ್ಲಿವರೆಗೆ ನಮಗೆ ತಾಪತ್ತಾಗ್ತದೆ. ಎರಡನೇದು, ನಾನು ಈಗಾಗಲೇ ಹೇಳಿದ್ದೇನೆ, ಸ್ಕ್ರೂಟನೈಸ್ ಮಾಡೋದರಲ್ಲಿ ಹುಡುಗರನ್ನು ಸ್ವಲ್ಪ ಬುದ್ಧಿವಂತಿಗೆ ತಿಳಿದವರನ್ನ ಅಲ್ಲಿ ಇಡಬೇಕು ಹೊರತು, ಬೇಕಾದರೆ ಲಾ ಗ್ರಾಜ್ಯುಗಳು ಇದ್ದಾರೆ, ಆ ಲಾ ಗ್ರಾಜ್ಯುಯೇಟ್ಸ್ಗಳನ್ನು ಇಟ್ಟು ಅದು ಒಂದ್ಸತಿ ಕರೆಕ್ಷನ್ ಆದಮೇಲೆ ಮತ್ತೆ ಪುನಃ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋದರೆ ಅದು ಮುಗಿಯೋದೇ ಇಲ್ಲಿ. ಪೋಸ್ಟ್ ಆಫೀಸ್ಗೋಸ್ಕರ ಹಲವಾರು ಕಡೆ ಮನವಿ ಕೊಟ್ವಿ, ಇವತ್ತಿನವರೆಗೂ ಏನೂ ಆಗ್ತಾ ಇಲ್ಲ. ಅಧ್ಯಕ್ಷರು ಹಲವಾರು ಸಲ ಪ್ರಯತ್ನ ಪಟ್ಟರು, ಅವ್ರ ಕೈಲೂ ಆಗ್ತಾ ಇಲ್ಲ. ದಯಮಾಡಿ ಈ ವಿಷಯದಲ್ಲಿ ತಾವೆಲ್ಲರೂ ಒಗ್ಗಟ್ಟಿನಿಂದ. ಕರ್ನಾಟಕ ರಾಜ್ಯದ 25% ಜಡ್ಜಸ್ ಇವತ್ತು ಯಾವುದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ ಇಲ್ಲ. ಅವರೇನೋ ನಮಗೇನೋ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವಿದ್ದೇವೆ, ಪ್ರತಿಭಟನೆ ಮಾಡ್ತೇವೆ, ಭಾಳಷ್ಟು ಜನ 100 ಜನ ಜಡ್ಜ್ಗಳಿದ್ದಾರೆ, ಒಬ್ಬರು ಮುಂದೆ ಹೋಗಿ ಏನೋ ಒಂದು ರಿಲೀಫ್ ತಗೋಬೋದು. ಆದರೆ ತಾಲೂಕುಗಳಲ್ಲಿ 1-2 ಕೋಟಿ ಇರೋಂಥವ್ರು ಭಾಳ ಕಷ್ಟ ಅನುಭವಿಸಿದ್ದಾರೆ. ಪ್ರತಿದಿನ ಸಮಸ್ಯೆಗಳು ಬರ್ತಾ ಇದೆ. ಇದಕ್ಕೆ ಕೇವಲ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಇದನ್ನು ಹೋರಾಟ ಆಗಬೇಕು. ಇದು ಜಡ್ಜಸ್ಸು ನಡ್ಕೊಳ್ಳೋಂಥ ರೀತಿಗಳು, ಆಮೇಲೆ ಸಿವಿಲ್ ಅಮ್ಯುನಿಟೀಸು, ನಮ್ಗೆ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಎಲ್ಲ ಗಮನ ಹರಿಸಿದ್ದೀವಿ, ಹೋರಾಟ ಮಾಡಿದ್ದಾರೆ, ಬೇಕಾದಷ್ಟು ಹೋರಾಟಗಳಾಗಿದ್ದಾವೆ. ನನಗನ್ನಿಸಿದ್ದು ಏನಪ್ಪ ಅಂದರೆ, ವಿವೇಕ್ ರೆಡ್ಡಿಯವ್ರ ಫಾರ್ಮುಲಾಗಿಂತ ಸುಬ್ಬಾರೆಡ್ಡಿಯವ್ರ ಫಾರ್ಮುಲಕ್ಕೆ ಹೋಗೋಣ. ನಾವೆಲ್ಲ ಇದು ಆಗೋದಿಲ್ಲ. ಇದು ನಾವೆಲ್ಲ ಅವ್ರ ಜೊತೆ ಸುಬ್ಬಾರೆಡ್ಡಿ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದೀವಿ, ಭಾಳ ವರ್ಷ ಗವರ್ನಿಂಗ್ ಕೌನ್ಸಿಲಲ್ಲಿ ಕೆಲಸ ಮಾಡಿದ್ದೀವಿ ನಾವೆಲ್ಲ. ಅವ್ರದ್ದೇ ಸಮಸ್ಯೆ. ಯಾವತ್ತೂ ಯಾರ ಹತ್ರನೂ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ನೋಡಿಲ್ಲ ನಾನು ಸುಬ್ಬಾರೆಡ್ಡಿ ಅವ್ರನ್ನ. ನುಗ್ತಾ ಇರೋದು ಯಾರನ್ನ CJ ಆಗಿರಲಿ, ಕಮಿಷನರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಅದೇ ಫಾರ್ಮುಲಾ ಬೇಕು. ನಮ್ಮ ಅಧ್ಯಕ್ಷ ಸ್ವಲ್ಪ ಸಾಫ್ಟು, ಅವ್ರ ಮಗ ಆದರೂ ಕೂಡ ಸ್ವಲ್ಪ ಸಾಫ್ಟ್ ಅವರು. ಬಟ್ ನಮ್ಮ ಒರಿಜಿನಲ್ ಅಧ್ಯಕ್ಷರದು. ಅದರಿಂದ ದಯವಿಟ್ಟು ಸುಬ್ಬಾರೆಡ್ಡಿ ಅವ್ರ ಫಾರ್ಮುಲಾ ಫಾಲೋ ಮಾಡೋಣ ಅಂತೇಳಿ. ಹೌದು, ನಿಜವಾಗ್ಲೂ ಹೇಳ್ತೀನಿ, ಅವ್ರದ್ದು ಸ್ಟೈಲು. ಪುಟ್ಟೇಗೌಡರು ಎಷ್ಟೋ ಸರ್ ನನಗೆ ಹೇಳ್ತಿದ್ರು, ಏನಾದರೂ ಸುಬ್ಬಾರೆಡ್ಡಿ ಸ್ಟೈಲಲ್ಲಿ ಚೆನ್ನಾಗಿ ಕಣಪ್ಪ. ಅದು ನಾವೊಂದು ಸರಿ ಕಮಿಷನರ್ ಆಫೀಸಲ್ಲಿ ಕಾಯ್ತಾ ಇದ್ವಿ ಅಲ್ಲ, ಯಾವುದೋ ಒಂದು ಅಪಾಯಿಂಟ್ಮೆಂಟ್, ಅಡ್ವೊಕೇಟ್ ಗಲಾಟೆ ಅದ, ನಾನು ಪುಟ್ಟೇಗೌಡರಲ್ಲ, ಅವ್ರು ಅಪಾಯಿಂಟ್ಮೆಂಟು ಕೊಟ್ಟಿದ್ರು, ಒಂದು 5 ನಿಮಿಷ ಕಾಯಿರಿ ಅಂತ ಹೇಳಿದ್ರು. ಸುಬ್ಬಾರೆಡ್ಡಿ ಯಾವುದೊಂದು ಟೀಮ್ ಬಂತು, ಅವ್ರೇನು ಬಾಕೋದಕ್ಕೆ ಒಳಗಡೆ ಹೋಗೇ ಬಿಟ್ರು. ಅವಾಗ ಸುಬ್ಬಾರೆಡ್ಡಿಗೆ ಇದು ಫಾರ್ಮುಲಾನೇ ಸರಿ ಕಣಪ್ಪ, ನಮ್ದು ಆಗಲ್ಲ ಅಂತ ಪುಟ್ಟೇಗೌಡರು ನಾವು ಹಿಂದೆ ಹೋದ್ವಿ. ಅಂದರೆ ಇದೆಲ್ಲ ಇದು ಆಗಲ್ಲ. ರಘುನಾಥ್ ಗೌಡಂದು ಫಾರ್ಮುಲಾ ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇದೊಂದು ಜ್ವಲಂತ ಸಮಸ್ಯೆ. ಅಂದ್ರೆ ಬರ್ನಿಂಗ್ ಇಶ್ಯೂ ಸಿಕ್ಕಾಪಟ್ಟೆ ಇದೆ. ಪೋಸ್ಟಿಂಗ್ ಇರ್ಬೋದು, 4 ಕೋರ್ಟ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ಅನೇಕರು ಎಲ್ಲ ಮಾತನಾಡಿದ್ದಾರೆ. ಇದನ್ನ ಈಗಲೇ ನಾವು ಚೀಫ್ ಜಸ್ಟಿಸ್ ಹತ್ರ ಹೋಗಿ 1:15ಗೆ ನೀವು ಈ ರೀತಿಯಾಗಿ ನಡ್ಕೊಳ್ಬೇಕು. ಇನ್ನು ಮುಂದೆ ವಕೀಲರಿಗೆ ಗೌರವವನ್ನ ತರುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ಯೂನಿ ಅಡ್ವೊಕೇಟ್ಸ್ ಕೇಳಬೇಕು. ಯಾರೋ ಜಸ್ಟಿಸ್ KD ಸಿಂಗ್ ಅಂತಿದ್ದಾರೆ, ಅಲ್ಲ ಸಾರಿ DK ಸಿಂಗ್ ಅಂತಿದ್ದಾರೆ. ಅವರಿಗೆ ದಯಮಾಡಿ ಡೈರೆಕ್ಷನ್ ಕೊಡಬೇಕು. ಇನ್ನು ಈ ರೀತಿಯಾದಂತಹ ವಿಚಾರಗಳನ್ನ ನಾವು ಮಾತನಾಡಿಕೊಂಡು ಬಾರ್ ಕೌನ್ಸಿಲ್ ನಿಮ್ ಜೊತೆ
ಕುಂದುಕೊರತೆ ಇದೆ. ನಾವೆಲ್ಲ ಇಲ್ಲಿ ಸೇರಿ ವಕೀಲರು ಕುಂದುಕೊರತೆಗಳನ್ನ ನೀಗಿಸ್ಬೇಕು ಅಂತ ಹೇಳಿ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮ್ಯಾಜಿಸ್ಟ್ರೇಟ್ ಯೂನಿಟ್ ಅಲ್ಲಿ ಒಂದು CRPC ಅಂಡರ್ ನಾವೇನ್ ಪ್ರಕ್ರಿಯೆ ಒಳಪಡಿಸುವಂತ ಒಂದು ಮಿಸ್ಲೇನಿಯಸ್ ಕೇಸ್ಗಳನ್ನ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಅದಕ್ಕೆ ಪಾಯಿಂಟ್ಸ್ ಇಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಅದನ್ನ ತೆಗೆದು ಸೈಡ್ಗಿಡುವಂತ ಒಂದು ಕೆಲಸಗಳು ಮಾಡ್ತಿದ್ದಾರೆ. ಅಂತವ್ರನ್ನ ಕೂಡ ಒಂದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಡೈರೆಕ್ಷನ್ ಕೊಡಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ನಮಸ್ಕಾರ. ಪರವಾಗಿಲ್ಲ. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳ ಜೊತೆಗೆ ನಾವಿದ್ದೇವೆ. ಅಧ್ಯಕ್ಷರೇ, ಒಂದೇ ಒಂದು ಸಜೆಷನ್ನು, ನೀವು ಕಂಟೆಂಪ್ಟ್ ವಿಚಾರದಲ್ಲಿ ಒಂದು ಮಾಡಿದ್ದೀರಾ. ಕೆಲವೊಂದು ನ್ಯಾಯಾಲಯಗಳಲ್ಲಿ ಮಧ್ಯಪ್ರದೇಶ ಮತ್ತು ಚೆನ್ನೈನಲ್ಲಿ ಕಾರ್ಯಕ್ರಮ ಇತ್ತು, ಒಂದು ಪದ್ಧತಿ ಇತ್ತು. ಯಾವ ನ್ಯಾಯಾಧೀಶರು ಮ್ಯಾಂಡಮಸ್ನ ಇಶ್ಯೂ ಮಾಡ್ತಾರೋ ಅವ್ರ ಮುಂದೆನೇ ಕಂಟೆಂಟ್ ಬರೋದರ ವ್ಯವಸ್ಥೆ ಇತ್ತು. ಸೊ ಅವರು ಫಾಲೋ ಅಪ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಅದು ನೋಡಿ ಸಿಂಗಲ್ ಜಡ್ಜ್ಮೆಂಟ್ ಬರೋಕ್ಕಾಗುತ್ತೆ ಅಂತ ನೋಡಿ. ಕೊನೆಯದಾಗಿ ನಾವು ಬೆಂಗಳೂರು ವಕೀಲರ ಸಂಘದವರು ಯಾವ ಥರ ಮೀಟಿಂಗ್ ಮಾಡಿದ್ಮೇಲೆ, ಬೆಂಗಳೂರು ಸಂಘದ ವಕೀಲರ ಸಂಘದ ನಾವೇನಾರ ಮೀಟಿಂಗ್ ಮಾಡಿದ್ಮೇಲೆ ತಕ್ಷಣ ಯಾವುದೇ ಒಬ್ಬ ದಕ್ಷ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಶುರುವಾಗಿದೆ. ಅದರಿಂದ ದಯವಿಟ್ಟು ಯಾವುದೇ ದಕ್ಷ ನ್ಯಾಯಾಧೀಶರನ್ನ ಈ ಒಂದು ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ವರ್ಗಾವಣೆ ಮಾಡಬಾರ್ದು. ಬಟ್ ಕಂಟೆಂಪ್ಟ್ ಆಫ್ ಕೋರ್ಟ್ನ ಸಿಂಗಲ್ ಜಡ್ಜ್ ಮುಂದೆ ತರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸುಬ್ಬಾರೆಡ್ಡಿ ಸಾಹೇಬರಿಗೆ ನಮಸ್ಕಾರ. ಸ್ನೇಹಿತರೆ, ಈಗ ಮಳೆ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಅಂತಿಮ ಹೋರಾಟದ ಮುಂದಿನ ರೂಪುರೇಷೆಗಳೇನಂತಂದ್ರೆ, ಒಂದು ವೇಳೆ ನಾವು ಕೇಳ್ತಾ ಇರುವಂತ ಒಂದು ಬೇಡಿಕೆಗಳನ್ನ ಈಡೇರಿಸಿದಲ್ಲಿ 15 ದಿನದ ಸಮಯ ನಾವು ಚೀಫ್ ಜಸ್ಟಿಸ್ ಕೋರ್ಟು, DK ಸಿಂಗ್ ಅವ್ರ ಕೋರ್ಟು ಹಾಗೂ ಶ್ರೀಶಾನಂದ್ ಅವ್ರ ಕೋರ್ಟ್ನ ಬಾಯ್ಕಾಟ್ ಮಾಡ್ತೀವಿ. ಇದು ನಿರ್ಣಯ. 15 ದಿನದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬೆಂಗಳೂರು ವಕೀಲರ ಸಂಘದ ಒಂದು ಹೋರಾಟಕ್ಕೆ ಆಗಮಿಸಿದ ಎಲ್ಲ ವಕೀಲ ಬಂಧುಗಳಿಗೆ ಧನ್ಯವಾದಗಳು. ಈಗ 1:30ಗೆ ಊಟದ ವ್ಯವಸ್ಥೆ. ಅಧ್ಯಕ್ಷರು ಯಾವತ್ತು ಕೂತಿದ್ದೀರಾ? ನಾವು ಹೇಳಿದ್ವಿ ನಿಮ್ಮ ಹತ್ರ ಇವತ್ತು ಟ್ರಯಲ್ ಕೋರ್ಟ್ ಜಡ್ಜ್ಗಳು ಯಾವುದೇ ಮರ್ಯಾದೆ ಕೊಡ್ತಾ ಇಲ್ಲ. ನೀವು ಬರೀ ಹೈಕೋರ್ಟ್ ಅಂತ ನೋಡಕ್ ಹೋಗ್ಬೇಡಿ. ಟ್ರಯಲ್ ಕೋರ್ಟ್ ಪ್ರಾಕ್ಟೀಸ್ ಮಾಡೋಕೆ ಕಷ್ಟ ಆಗ್ತಾ ಇದೆ. ಕ್ಲೈಂಟ್ ಬಂದು ಹೇಳ್ತಾರೆ ಯಾವ ಜಡ್ಜ್ ಅಡ್ಜಸ್ಟ್ಮೆಂಟ್ ಕೊಡ್ಬೇಕು ಅಂತ. ಕ್ಲೈಂಟ್ ಬಂದು ಕೇಳ್ತಾರೆ ಯಾವ ಸ್ಥಿತಿ ಹೋಗಿದೆ ಜುಡಿಷಿಯರಿ. ಇಲ್ಲ ಆಗಿದೆ. ಆಮೇಲೆ ಇಲ್ಲಿ ಎದುರುಗಡೆ ಸರ್, ನಮ್ಮ ಜೂನಿಯರ್ ಅಡ್ವೊಕೇಟ್ಸ್ ಏನ್ ಮೇನ್ ಕನ್ಸರ್ನ್ ಅಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿ ತಿಳ್ಕೊಳ್ಳೋ ಪ್ರಕಾರ ಮೇಡಮ್ ಹೇಳಿದ್ರು ವಾಶ್ರೂಮ್ಸ್ಗಳಿಲ್ಲ, ಲೈಕ್ ಬೆಟರ್ ನಮಗೆ ಫೀಮೇಲ್ಸ್ಗೆ ಸೆಪ್ರೇಟ್ ಇಲ್ಲ, ಕಾಮನ್ ಟಾಯ್ಲೆಟ್ಸ್ಗಳು, ಇದೆಲ್ಲ ನಾವು ಫೇಸ್ ಮಾಡ್ತಾ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ವಾಶ್ರೂಮ್ಗಳು ಆಗಿರೋದು ಆಗಂತದ್ದು ಎಷ್ಟು ಮಟ್ಟಿಗೆ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಡಸ್ಟ್ಗಳು ಎಲ್ಲಿ ಬೇಕೋ ಅಲ್ಲಿ ಉಗ್ದಿರ್ತಾರೆ. ಯಾರು ಎಲ್ಲಿ ಮುಟ್ಟಿದ್ರು ಅಷ್ಟೇ 15 ದಿನ 1 ತಿಂಗಳಿಂದ ಡಸ್ಟ್ಗಳಿರುತ್ತೆ. ಅದರಿಂದ ನಮಗೆ ಹೆಲ್ತ್ ಇಶ್ಯೂಸ್ದು, ಅಸ್ತಮಾಗಳ ಇಶ್ಯೂಸ್ ಆಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸಾಲ್ವ್ ಆಗಬೇಕು, ಇದು ಫಸ್ಟ್ ಮೇನ್ ಸರ್. ಆಗೋದು ಹೆಚ್ಚದಲ್ಲ, ಅದು ಎಷ್ಟು ಮಟ್ಟಿಗೆ ಮೇಂಟೈನ್ ಆಗೋದು ಅನ್ನೋದನ್ನು ನಾವು ನೋಡ್ಬೇಕಾಗುತ್ತೆ. ಕಷ್ಟಪಟ್ಟು ಒಂದು ಮ್ಯಾಟರು ನ್ಯಾಯಾಲಯದ ಮುಂದೆ ಬರ್ತದೆ. 6-7ಕ್ಕೆ ಈ ಮ್ಯಾಟ್ರನ್ನ ನಾನು ಮುಗಿಸ್ತೀನಿ ಅಂತ ಹೇಳ್ತಾರೆ. ಕಕ್ಷಿದಾರರು ನ್ಯಾಯಾಲಯದಲ್ಲಿ ಇರ್ತಾರೆ. ಅವ್ರಿಗೂ 6-7ಕ್ಕೆ ಕೇಸ್ ಬರ್ತದೆ ಅಂತ ಮಾಹಿತಿ ಇದೆ. ನನಗೆ ಹೇಳದೆ ಅವರು ನ್ಯಾಯಾಲಯಕ್ಕೆ ಬರ್ತಾರೆ. ಅವತ್ತು ಮ್ಯಾಟ್ರೇ ಪೋಸ್ಟ್ ಆಗಿಲ್ಲ, ಡೇಟ್ ಕೊಟ್ಟರು ಪೋಸ್ಟ್ ಆಗ್ತಾ ಇಲ್ಲ ಕೇಸು. ಇದು ನನ್ನ ಸಮಸ್ಯೆ ಅಲ್ಲ, ಎಲ್ಲರದು ಸಮಸ್ಯೆ. 300 ಕಿಲೋಮೀಟರ್ ದೂರದಿಂದ ಕಕ್ಷಿದಾರರು ಕಾರಲ್ಲಿ ಬಂದಿದ್ದಾರೆ. ಅವ್ರಿಗೆ 10-12 ಸಾವಿರ ರೂಪಾಯಿ ಲಾಸ್. ಇದು ಯಾತಕ್ಕಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಸೆಲೆಕ್ಟಿವ್ ನೌಕರರು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ವಕೀಲರಿಗೆ. ಇದು ಉದ್ದೇಶಪೂರ್ವಕವಾಗಿ ಇರಬಹುದು. ಆದ್ರಿಂದ ಇದ್ರ ಬಗ್ಗೆ ಏನಂತ ಹೇಳಿ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಎನ್ಕ್ವೈರಿ ಮಾಡಿಸ್ಬಿಟ್ಟು ಇದರಲ್ಲಿ ಏನು ನಾವು ಈ ದಿನ ಬೆಂಗಳೂರು ವಕೀಲರ ಸಂಘದಿಂದ ಬಹಳಷ್ಟು ಜನ ವಕೀಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟವನ್ನು ಇವತ್ತು ಶುರು ಮಾಡಿದ್ದೀವಿ. ನಮ್ಮಲ್ಲಿರುವಂಥ ಒಂದು ಬೇಡಿಕೆ ಏನಂತಂದರೆ, ಅಥವಾ ಒಂದು ಡಿಮ್ಯಾಂಡ್ ಏನಂತಂದರೆ, ನ್ಯಾಯಮೂರ್ತಿಗಳಾದ DK ಸಿಂಗ್ ಅವರು ಭಾಳ ಹಠಾತ್ತಾಗಿ ವರ್ತಿಸ್ತಾರೆ, ಲಾಯರ್ಗಳ ಮೇಲೆ ಅಗೌರವವಾಗಿ ಮಾತಾಡ್ತಾರೆ. ಈ ವಿಷಯಗಳ ಬಗ್ಗೆ ನಾವು ಅನೇಕ ದಿನದಿಂದ ಪರಿಹಾರಗಳನ್ನ ಕೇಳಿದ್ದೀವಿ. ಯುವ ವಕೀಲರು ಅವ್ರ ಮುಂದೆ ಹೋಗೋದಕ್ಕಾಗಲ್ಲ ಹಾಗೂ ಹಠಾತ್ ನಿರ್ಣಯಗಳನ್ನ ತಗೊತಾರೆ. ಆದ್ದರಿಂದ ಇದ್ರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಇವತ್ತು ಏರ್ಪಡಿಸಿದ್ದೀವಿ. ಅದರ ಜೊತೆಗೆ ಹಲವಾರು ಮೂಲಸೌಕರ್ಯಗಳನ್ನು ಚೀಫ್ ಜಸ್ಟಿಸ್ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ತಮ್ಮ ಹೈಕೋರ್ಟು ಅವರೇ ಅದರ ಅಧೀನದಲ್ಲಿದ್ದಾರೆ. ಆದರೆ ಅಲ್ಲಿ ಹಲವಾರು ಸಮಸ್ಯೆಗಳಿದೆ. ಟ್ರಯಲ್ ಕೋರ್ಟ್ನಲ್ಲಿ 25 ಜನ ವೇಕೆಂಟ್ ಇದ್ದಾರಲ್ಲ ಜಡ್ಜ್ಗಳು. ಆ 25 ಜನ ಜಡ್ಜಸ್ ವೇಕೆಂಟ್ ಇದ್ದರೆ ಇನ್ನೊಂದು 25 ಕೋರ್ಟು 2 ಕೋರ್ಟಿನ ಕೆಲಸ ಮಾಡ್ತಾ ಇದ್ದಾರೆ.
ಕಕ್ಷಿದಾರರಿಗೆ ನ್ಯಾಯ ಸಿಗದಿರೋ ಒಂದು ಪರಿಸ್ಥಿತಿ ಆಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ 7 ಫ್ಲೋರ್ ಇದೆ, 28 ಕೋರ್ಟ್ ಇದೆ. 28 ಕೋರ್ಟ್ಗೆ ಲಿಫ್ಟ್ನಲ್ಲಿ ಹೋಗಬೇಕು ಅಂತಂದರೆ ಒಂದೇ ಒಂದು ಲಿಫ್ಟ್ ಕಲ್ಪಿಸಿದ್ದಾರೆ ಕಕ್ಷಿದಾರರಿಗೆ ಹಾಗೂ ವಕೀಲರಿಗೆ. ಇವೆಲ್ಲವೂ ಒಂದು ಘೋರವಾದ ಅನ್ಯಾಯ ಹಾಗೂ ಇನ್ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಒಂದು ಸೂಕ್ಷ್ಮತೆನೇ ಇಲ್ಲ. ನಾವು ನೋಡಬೇಕು, ವಕೀಲರಿಗೆ ನಾವು ಇದನ್ನು ಒದಗಿಸ್ಕೊಡ್ಬೇಕು, ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಸೂಕ್ಷ್ಮತೆ ಇಲ್ಲ. ಮುಖ್ಯ ನ್ಯಾಯಾಧೀಶರ ಒಂದು ಹೊರಗೆ ಈ ಎಲ್ಲ ವಿಷಯಗಳು ಬರುತ್ತೆ. ಯಾಕಂದರೆ ಅವರು ಅದಕ್ಕೆ ಜವಾಬ್ದಾರರು. ಈ ಇಡೀ ರಾಜ್ಯದ ನ್ಯಾಯ ವ್ಯವಸ್ಥೆಗೆ, ವ್ಯವಧಾನದ ವ್ಯವಸ್ಥೆಯಲ್ಲಿ ಅವರೇ ಕ್ಯಾಪ್ಟನ್. ಆ ಕ್ಯಾಪ್ಟನ್ನಿನ ಜವಾಬ್ದಾರಿಗೆ ಈ ಎಲ್ಲ ವಿಷಯಗಳು ಬರುತ್ತೆ. ಅನೇಕ ಬಾರಿ ಹೋಗಿ ಹೇಳ್ತೀವಿ ನಾವು, ಆದರೂ ಸಹ ಅವರು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಅವರು ಡೆಲ್ಲಿಯಿಂದ ಬಂದಿದ್ದಾರೇನೋ. ಇಲ್ಲಿನ ಕಷ್ಟಗಳು ಹಾಗೂ ಕಕ್ಷಿದಾರರ ಕಷ್ಟಗಳು, ವಕೀಲರ ಕಷ್ಟಗಳು ಗ್ರಹಿಸೋದಕ್ಕೆ ಅವ್ರಿಗೂ ಸಹ ಸಮಯ ಬೇಕು. ಆದ್ದರಿಂದ ನಾವು ಇವತ್ತು ಮುಖ್ಯ ನ್ಯಾಯಾಧೀಶರ ಮೇಲೆ, ಅವರ ವರ್ತನೆ ಮೇಲೆ, ಹಾಗೂ DK ಸಿಂಗ್, ನ್ಯಾಯಾಧೀಶರ DK ಸಿಂಗ್ ಅವರ ವರ್ತನೆ ಮೇಲೆ, ಹಾಗೂ ಜಸ್ಟಿಸ್ ಶ್ರೀಶಾನಂದ್ ಅವರು ಮಾತಾಡುವಾಗ ವಕೀಲರ ಮೇಲೆ ಕಮೆಂಟ್ಸ್ ಮಾಡ್ತಾರೆ, ವಕೀಲರ ವರ್ತನೆಗಳ ಮೇಲೆ ಕಮೆಂಟ್ಸ್ ಮಾಡ್ತಾರೆ. ಈ ಥರ ಪರ್ಸನಲ್ ಕಮೆಂಟ್ಸ್ ಮಾಡಬಾರ್ದು ಯಾವತ್ತೂ ಅಷ್ಟೇ. ಈ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟಕ್ಕೆ ಹೊರಟಿದ್ದೀವಿ. ಇಡೀ ಕರ್ನಾಟಕದಿಂದ ಧರಣಿಗಳು, ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಬಾರ್ ಅಸೋಸಿಯೇಷನ್ಗಳಲ್ಲಿ ಧರಣಿ ನಡೆದಿದೆ. ಈ ಧರಣಿ ನಮಗೆ ಒಂದು ಸಪೋರ್ಟ್ ಹಾಗೂ ಶಕ್ತಿಯನ್ನು ಕೊಟ್ಟಿದ್ದಾರೆ, ನಮಗೂ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೂ ನಾವು ಒಂದು ಗಡುವನ್ನು ಹಾಕಿದ್ವಿ, 15 ದಿನದಲ್ಲಿ ನೀವು ದಯವಿಟ್ಟು ಎಲ್ಲ ಸೌಲಭ್ಯಗಳನ್ನು, ಮೂಲಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು. ರಿಜಿಸ್ಟ್ರಿನಲ್ಲಿ ಒಂದು ಕೇಸ್ ಪೋಸ್ಟ್ ಮಾಡಿಸ್ಬೇಕಂದ್ರೆ ಖರ್ಚು ಮಾಡ್ತಾ ಇದ್ದಾರೆ ಕಕ್ಷಿದಾರರು. ಹಳ್ಳಿಯಿಂದ ಬರೋ ರೈತರಿಗೆ ಪಾಪ ಎಷ್ಟು ಕಷ್ಟ ಆಗ್ತಾ ಇದೆ. ಈ ವಿಷಯಗಳನ್ನು ಇಟ್ಕೊಂಡು ನಾವು ಒಂದು ಗಡುವು ಕೊಟ್ಟಿದ್ದೀವಿ. 15 ದಿನದಲ್ಲಿ ಇವೆಲ್ಲ ಪರಿಹಾರಗಳಾಗಬೇಕು. ಆಗದೇ ಇದ್ದರೆ ನಾವು ಟೋಟಲ್ 1, ಟೋಟಲ್ 4 ಇವನ್ನೆಲ್ಲ ಬಾಯ್ಕಾಟ್ ಮಾಡ್ತೀವಿ. ನ್ಯಾಯಮೂರ್ತಿಗಳಾದ ಶ್ರೀಶಾನಂದ್ ಸರ್ ಅವರು ಅಷ್ಟೇ ಕಕ್ಷಿದಾರರ ಮೇಲೆ ಮಾತಾಡಬಾರ್ದು ಹಾಗೂ ವಕೀಲರ ಮೇಲೆ ಮಾತಾಡಬಾರ್ದು. ತಮ್ಮ ತೀರ್ಪನ್ನು ಬರೀರಿ, ಇಷ್ಟೇ ನಾವು ಅಪೇಕ್ಷೆ ಪಡೋದು. ಯಾವಾಗ ಕಕ್ಷಿದಾರರು ವಕೀಲರ ಮೇಲೆ ಮಾತಾಡ್ತೀವಿ ಅದು ಪರ್ಸ್ನಲ್ ಆಗಿಬಿಡುತ್ತೆ. ಆದ್ದರಿಂದ ಅದನ್ನು, ಆ ಸೂಕ್ಷ್ಮತೆಯನ್ನು ಇಟ್ಕೊಂಡು ಅವರು ವರ್ತಿಸ್ಬೇಕು, ಅವರು ನ್ಯಾಯ ವ್ಯವಧಾನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದ್ದರಿಂದ ಇಡೀ ವಕೀಲರ ಸಂಘ ಇವತ್ತು ಸುಮಾರು ಒಂದು 700ರಿಂದ 1000 ಜನ ಸೇರಿ ಈ ಹೋರಾಟದಲ್ಲಿ ನಾವು ಪಾಲ್ಗೊಂಡು ನಾವೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದೀವಿ. ಹಾಗೂ ಇನ್ನು ಮುಂದೆ ಇದೇ ತರಹ ಒಂದು ಮೃದು ಧೋರಣೆ ಅಥವಾ ಓಕೆ ನೋ ಪ್ರಾಬ್ಲಮ್, ಏನು ಮಾಡ್ತಾರೆ ನಾವೇನು ನೋಡೋಣ ಅಂತ ಮುಂದೆ ಹಾಕಿದ್ರೆ ಖಂಡಿತವಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಬೇಕಾಗೋ ಪರಿಸ್ಥಿತಿ ಇದೆ. CJIಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾಗೋ ಪರಿಸ್ಥಿತಿ ಇದೆ. ಡೆಲಿಗೇಷನ್, ಕರ್ನಾಟಕದಿಂದ ಒಂದು ದೊಡ್ಡ ಡೆಲಿಗೇಷನ್, ಸೀನಿಯರ್ ಅಡ್ವೊಕೇಟ್ಸ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಗವರ್ನಿಂಗ್ ಕೌನ್ಸಿಲ್ ಅವರು ಹೋಗಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಮಾಡಲಿ, ಪರಿಸ್ಥಿತಿಗೆ ಏನು ಬೇಕೋ ಅದು ಮಾಡಬೇಕು. ಸೊ ಆದ್ದರಿಂದ ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಾವು ಬಾಯ್ಕಾಟ್ ಮಾಡೋದು 1 ನಿಮಿಷ, ಆದರೆ ಅವಕಾಶ ಕೊಟ್ಟು ಬಾಯ್ಕಾಟ್ ಮಾಡೋಣ ಅಂತ ನಮ್ಮ ಕೆಲವು ತೀರ್ಪುಗಳು ನಾವು ಇದೆ ಪಬ್ಲಿಕ್ ಆಗಿ ಏನು ನಡೀತಿದೆ ಅದನ್ನು ಕಮೆಂಟ್ ಮಾಡ್ತಾರೆ. ಬಟ್ ಕಕ್ಷಿದಾರನ ಬಗ್ಗೆ ಇಲ್ಲ, ವಕೀಲರ ಬಗ್ಗೆ ಯಾವ ರೀತಿಯಾಗಿ ಕೆಲವೊಂದು ಬಾರಿ ಏನಾಗುತ್ತೆ, ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಹಾಗೂ ಸಮಾಜದ ಪರಿಸ್ಥಿತಿಗಳನ್ನ ಚೆನ್ನಾಗಿ ಆಲಿಸಿ ಅದನ್ನು ಚರ್ಚೆ ಮಾಡಿ ಹೇಳ್ತಾ ಇರ್ತಾರೆ.